ಯಪ್ಪ ಏನ್ ಸೆಕೆಂಡಯ್ಯ. ಏ ಸಿಂಗ್ಲಿಕ 20 ರೂಪಾಯಿ ಕೊಟ್ರೆ ಅದರಲ್ಲೂ 10 ರೂಪಾಯಿ ಉಳಿಸ್ಕೊಂಡು 10 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರಲ್ಲ ನಿಮ್ಮ ಜನ್ಮಕ್ಕೆ ಇಷ್ಟು ಮುಗಿಸ್ರು ಸರ್ ಗುಡ್ ಮಾರ್ನಿಂಗ್ ಸರ್. ಸರ್ ನನ್ನ ಹೆಸರು ದೊಡ್ಡ ನರ್ಸ ಅಂತ ಸರ್. ಎಲ್ಲರೂ ನನ್ನ ದೊಡ್ಡ ದೊಡ್ಡ ಅಂತ ಕರೀತಾರೆ ಸರ್. ಪರವಾಗಿಲ್ಲ ಕಣಯ್ಯ, ದೂರದಿಂದ ನೋಡಿದಕ್ಕೆ ಯಾರು ಏನು ಅಂತ ಕರೆಕ್ಟ್ ಆಗಿ ಕಂಡಿಡ್ದು ಬಿಟ್ಟೆ. ಸರ್ ನಿಮ್ ಪರ್ಸನಾಲಿಟಿ ನೋಡಿದ್ರೆ ಗೊತ್ತಾಗಲ್ವಾ ಸರ್, ಈ ಊರಿಗೆ ಇನ್ ಯಾರು ಬರ್ತಾರ ನಿಮ್ಮಂತವ್ರನ್ನ ಬಿಟ್ಟು. ಲೇಯ್, ಕೆಲಸಕ್ಕೆ ಬೇಕಾಗಿರೋದು ಪರ್ಸನಾಲಿಟಿ ಅಲ್ವೋ, ಕೆಪಾಸಿಟಿ. ಕೆಪಾಸಿಟಿ ಕ್ಯಾಪಾಸಿಟಿ ನಡಿಯೋ. ಏನಿದ್ರಿ ಏನ್ ಸರ್, ಈ ಊರಲ್ಲಿ ಮಾಡಕ್ ಕ್ಯಾಮೇನೆ ಇಲ್ವಲ್ಲ ಸರ್. ಅದು ಅಳಗೋಗ್ಲಿ. ಹೋಗವ. ಎಲ್ಲೋ ಜೀಪು ಜೀಪ ಐತಲ್ಲ ಸರ್, ಎಲ್ಲಿದೆ? ಸ್ಟೇಷನ್ ಅಲ್ಲಿ ಐತಲ್ಲ ಸರ್. ತುಂಬಾ ದಿನ ಆಯ್ತು ಸರ್ ಕೆಟ್ಟೋಗಿ. ಮತ್ತೆ ಹೆಂಗ ಹೋಗೋದು? ಸ್ಕೂಟ್ರ್ ಐತಲ್ಲ ಸರ್. ಅದಾ? ಹ್ಞೂ ಸರ್. ನಡಿಯಪ್ಪ. ಇದು ನಮ್ ಚೇರ್ ಬೆಡ್ರೂಮ್ ಸ್ಕೂಟ್ರ್ ಸರ್. ಆಗ್ಲೇ 3 ಜನ ಇದ್ದೀರಲ್ಲ. ತ್ರಿಬಲ್ ಸೋಬಾದಾಗಿತ್ತು ಸರ್. 4ನೇ ನಾನು. ಆದ್ರೆ ಈಗ ಹೋಗಕ್ಕಾಗಲ್ಲ ಸರ್. ಯಾಕೋ? 10 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಬಂದಿದ್ದು ಖಾಲಿ ಆಗ್ಬಿಡ್ತು. ಬಡಿ ಬಂದು ಸ್ಟಾರ್ಟ್ ಆಯ್ತಿಲ್ಲ. ಬೊಗ್ಗಿಸ್ಕೊಂಡೆಲ್ಲ ಮಾಡುದು ಆದ್ರೂ ಆಗ್ಲಿಲ್ಲ. ನಡ್ಕೊಂಡು ಹೋಗೋದಲ್ಲ ಸರ್. ನಿನ್ನ ಎಷ್ಟು ಕಿಲೋಮೀಟರ್ ಇದೆ? ಇಲ್ಲ ಹತ್ರ ಸರ್, 7 ಕಿಲೋಮೀಟರ್. ತಳ್ರಿ ತಳ್ರಿ ಗಾಡಿನ. ಸರ್ ಈ ಊರಿನ ವಿಶೇಷ ಏನು ಗೊತ್ತಾ ಸರ್? ಏನಪ್ಪ? ನಾನು ಹುಟ್ಟು ಬೆಳೆದಿದ್ದು ಅದಕ್ಕೆ ಬಿಸಿಲು ಹಿಂದೆಯಿಂದ ಹೊಡಿತಾ ಇದೆ. ನನಗೆ ಟ್ರಾನ್ಸ್ಫರ್ ಲೆಟರ್ ಕೊಡ್ಬೇಕಾದ್ರೆ ಸಾಹೇಬ್ರು ಹೇಳಿದ್ರು, ಈ ಊರಲ್ಲಿ ಯಾರು ಯಾವುದೇ ಕೊಲೆ ಮಾಡಿಲ್ಲ, ಒಳ್ಳೆ ಊರು, ಏನು ಕ್ರೈಮ್ ಇಲ್ಲ ಅಂತ. ಅಂದ್ರೆ ಏನು? ಅವ್ರು ಹೇಳ್ದಂಗೆ ಈ ಊರಲ್ಲಿ ಒಬ್ರು ಕೆಟ್ಟ ನನ್ ಮಕ್ಳು ಇಲ್ವೇ ಇಲ್ವಾ, ಸುಳ್ಳು ಹೇಳೋರು ಇಲ್ವೇ ಇಲ್ವಾ, ಎಲ್ರು ಸತ್ಯ ಹರಿಶ್ಚಂದ್ರನೇನ? ಹಂಗೇನಿಲ್ಲ ಸರ್, ಎಲ್ಲ ಅವ್ರೆ ಎಲ್ಲ ಮಾಡ್ತಾರೆ. ಆದ್ರೆ ಯಾವ್ದು ಬೆಳಿಲಿಲ್ಲ, ಸ್ಟೇಷನ್ ಗಂಟೆ ಬರ್ಲಿಲ್ಲ ಅಷ್ಟೇ. ಹಂಗ ಈಗ ನಾವು ಬಂದಿದೀವಲ್ಲ, ಸರ್. ಬೆಳಿಲು ಬೇಕು, ಸ್ಟೇಷನ್ ತನಕ ಬರ್ಲು ಬೇಕು. ಮಾಡಿ ಪುಣ್ಯ ಕಟ್ಕೊಳ್ಳಿ ಸರ್, ನಾವು 2 ಕಾಸು ನೋಡ್ಕತೀವಿ.